ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈಗ ನನಗೆ ಅಂತ ಯಾರಿದ್ದಾರೆ? ಯಾರೂ ಇಲ್ಲ. ನಾನು ಅನಾಥ ಆಗೋಗ್ಬಿಟ್ಟೆ. ಎಲ್ಲರನ್ನು ಯಾಮಾರಿಸಿ ಗೆದ್ದೆ ಅಂತ ಅಂದ್ಕೊಂಡೆ, ಆದರೆ ಸೋತುಬಿಟ್ಟೆ. ಅದಕ್ಕೆ ಈಗ ಒಬ್ಬನೇ ಕೂತಿರೋದು. ನನಗೆ ಯಾರೂ ಇಲ್ಲ. ನನಗೆ ಯಾಕೆ ಹೀಗಾಯಿತು? ಯಾವಾಗಲೂ ದುಡ್ಡು ದುಡ್ಡು ಅಂತಿದ್ನಲ್ಲ, ಅದಕ್ಕೆ ದುಡ್ಡು ಅಂತ ಒಡ ಹುಟ್ಟಿದವ್ರನ್ನ ನೋಡಲಿಲ್ವಲ್ಲ, ಅದಕ್ಕೆ ತಂದೆ ತಾಯಿಗೆ ಮೋಸ ಮಾಡಿದ್ನಲ್ಲ, ಅದಕ್ಕೆ ಹೆಂಡತಿ ಮಾತನ್ನು ಕೇಳಲಿಲ್ವಲ್ಲ, ಅದಕ್ಕೆ ಈ ಪರಿಸ್ಥಿತಿ ಬಂದರು. ನನಗೆ ಕಷ್ಟ ಅಂತ ಬಂದಿರೋದು ದುಡ್ಡಿಂದನೇ ಇರ್ಬೋದು. ದುಡ್ಡಿಲ್ಲ ಅಂದರೆ ಯಾರೂ ಬರಲ್ಲ. ಯಾವ ಅಕ್ಕ ತಂಗಿನೂ ಬರಲ್ಲ, ಯಾವ ಅಣ್ಣ ತಮ್ಮನೂ ಬರಲ್ಲ, ಯಾವ ತಂದೆ ತಾಯಿನೂ ಬರಲ್ಲ. ನನಗೆ ಕಷ್ಟ ಬಂದಿರೋದು ದುಡ್ಡು ಇಲ್ಲದೇನೆ. ಜೀವನಕ್ಕೆ ದುಡ್ಡು ಬೇಕೇ ಬೇಕು. ಯಾಕೆ ಹೀಗೆ ಕೂತ್ಕೊಂಡ್ಬಿಟ್ಟಿದ್ಯಾ? ಏನಾಯಿತು? ಏನೋ ಮನಸ್ಸಿಗೆ ನೆಮ್ಮದಿಲ್ಲ ಅಂದಮೇಲೆ ಏನೋ ಮಾಡೋದು. ಏನು ಮಾಡೋದು ಗೊತ್ತಾಗ್ತಿಲ್ಲ. ಯೋಚನೆ ಮಾಡ್ದೆ ಕೂತ್ರೆ ಏನೋ ಪ್ರಯೋಜನ? ಆರೋಗ್ಯ ಹಾಳಾಗತ್ತೆ ಅಷ್ಟೇ. ತಗೋ, ಏನು ತಿಂದಿಲ್ಲ ಅಂತ ಗೊತ್ತು, ತಿಂಡಿ ತಂದು ತಿನ್ನು. ಏನು ಬೇಡ ಕಣ, ಏನೂ ಸೇರಲ್ಲ ಕಣ. ನಿಮ್ಮ ಮಾವ ಜವರೇಗೌಡ ಏನೋ ಅವನು ಆ ಥರ ಹಿಂಸೆ ಕೊಡ್ತಾ ಇದ್ದೀನಲ್ಲ. ಹಿಂಗೆ ಅಂತ ಗೊತ್ತಿದ್ರೆ ಅವ್ನು ಸವಾಸನೆ ಮಾಡ್ತಿರ್ಲಿಲ್ಲ ಕಣ. ತಪ್ಪು ಮಾಡ್ಬಿಟ್ಟೆ ಕಣ. ಅವ್ರು ಸಹಾಯ ಮಾಡೋದು ಸಾಕು, ಈ ರೀತಿ ಟಾರ್ಚರ್ ಕೊಡೋದು ಸಾಕು. ಹೌದು ಬ್ರೋ, ಅವರು ಸರಿ ಇಲ್ಲ. ನೀನು ಅವ್ರ ಸಹಾಯ ಕೇಳ್ಕೊಂಡು ಹೋಗಿದ್ದು ನಿನ್ನ ತಪ್ಪು. ನಿನ್ನ ಬ್ಯಾಡ್ ಟೈಮ್ನ ಅವ್ರು ಉಪಯೋಗಿಸ್ಕೊಂಡ್ರು ಅಷ್ಟೇ. ಆದರೂ ಬ್ರೋ, ನೀನು ಈ ಥರ ಕೆಲಸ ಮಾಡಬಾರ್ದಾಗಿತ್ತು ಬಿಡು. ಹೇಳಿದ್ದಿನ 8 ಸಲ ಹೇಳ್ತೀಯ. ಆಡಿದ್ದಿನ ಹಾಡೋ ಕಿಸ್ಬೈ ದಾಸ ಅಂತಾರಲ್ಲ. ಈಗ ತಪ್ಪು ಮಾಡಿ ಆಯಿತು, ಅನುಭವಿಸಿದ್ದು ಆಯಿತು, ಇನ್ನೇನಿದೆ? ನಿನ್ನ ಹತ್ರ ನಾನು ದುಡ್ಡು ಇಸ್ಕೊಬಾರ್ದಾಗಿತ್ತು. ನಾನು ತಪ್ಪು ಮಾಡಿಬಿಟ್ಟೆ ಅನ್ನೋ. ತಪ್ಪು ಮಾಡ್ಬೇಕಾದ್ರೆ ಯಾವುದೂ ತಪ್ಪು ಅಂತ ಅನ್ಸಲ್ಲ. ಆಮೇಲೆ ಗೊತ್ತಾಗ ಏನು ಪ್ರಯೋಜನ? ನನಗಂತೂ ಮನೇಲಿ ನೆಮ್ಮದಿನೇ ಇಲ್ಲ, ಹಂಗಾಗೋಗಿದೆ. ಅದಕ್ಕೆ ಹತ್ರ ಮಾತಾಡ್ತೀಯಾ? ಕನ್ವಿನ್ಸ್ ಆದ್ರೆ ಅವರು? ಇಲ್ಲ ಕಣ, ಅವಳೆಲ್ಲಿ ಕನ್ವಿನ್ಸ್ ಆಗ್ತಾಳೆ? ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಬಿಟ್ಟಿದ್ದಾಳೆ ಕಣ. ಅವಳು ಎಷ್ಟು ಎಲ್ಲದನ್ನು ಹೊಂದ್ಕೊಂಡು ಹೋಗ್ತಾಳೋ, ಸರಿ ಇಲ್ಲ ಅಂತ ಅನ್ಸ್ಬಿಟ್ರೆ ಎಷ್ಟೇ ದೂರ ಇಡ್ತಾಳೆ ಕಣ. ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ಕಣ. ಒಂದು ಕಡೆ ನಿಮ್ಮ ಮಾವನ ಕಾಟ, ಇನ್ನೊಂದು ಕಡೆ ನನ್ನ ಸೈಟು, ನಾನು ಕಷ್ಟಪಟ್ಟಿದ್ದು ಮನೆ, ಬ್ಯಾಂಕ್ ಲೋನು ಅಂತೂ ಕಟ್ಟಲೇಬೇಕು ಕಣ. ಇಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಈ ಕಡೆ ಆಫೀಸ್ಗೆ ಹೋಗೋಕ್ಕೂ ಮನಸ್ಸಿಲ್ಲ, ಮನೇಲಿರೋಕ್ಕೂ ಮನಸ್ಸಿಲ್ಲ, ನೆಮ್ಮದಿನೇ ಇಲ್ಲ. ಎಂಥ ಕೆಲಸ ಮಾಡ್ಕೊಂಬಿಟ್ಟೆ ಕಣೋ. ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ ಇರು. ಅಲ್ವೋ, ಯಾರಾದರೂ ದುಡ್ಡು ಕೊಡೋರಿದ್ರೆ ನೋಡು. ಅಂದರೆ ಫ್ರೆಂಡ್ಸು, ಗೊತ್ತಿರೋರು ಯಾರನ್ನಾದ್ರೂ ಕೇಳಿ ನೋಡು. ಯಾರಾದ್ರೂ ಗೊತ್ತಿದ್ದರೆ ನಿಮ್ಮ ಮಾವನ ಹತ್ರ ಯಾಕೋ ಬರ್ತಿದ್ದೆ ನಾನು. ಯಾರೂ ಗೊತ್ತಿಲ್ಲ ಕಣ. ಪರಿಸ್ಥಿತಿ ಹೇಗಿದೆ ಅಂದರೆ, ಹಸುವಾದರೂ ಏನು ತಿನ್ನೋಕ್ಕಾಗ್ತಿಲ್ಲ, ಮಲಗಿದ್ರೆ ನಿದ್ರೆ ಬರೋಲ್ಲ. ಈ ಪರಿಸ್ಥಿತಿ ನನ್ನ ಶತ್ರುಗೂ ಬೇಡ ಕಣ. ಸರಿ, ಮೊದಲು ತಿಂಡಿ ತಿನ್ನು, ಆಮೇಲೆ ಹೇಗೆ ದುಡ್ಡು ತೀರಿಸ್ಬೇಕು ಅಂತ ಯೋಚನೆ ಮಾಡು. ಬೇಬಿಗೆ ನಾನು ಇಲ್ಲಿಗೆ ಬಂದಿರೋದು ಗೊತ್ತಿಲ್ಲ. ಗೊತ್ತಾದರೆ ಗೊತ್ತಲ್ಲ, ನಾನು ಹೊರಟಿರ್ತೀನಿ. ಹಾಂ, ಸಿಗರೇಟ್ ಇದ್ರೆ ಕೊಡು. ಖಾಲಿ ಅದು ಇವತ್ತು ಇಡೀ ದಿವಸಕ್ಕೆ ಒಂದೇ ಒಂದು ಸಿಗರೇಟ್ ಅಂತ ಇಟ್ಕೊಂಡಿದ್ದೆ. ಸರಿ, ಇಟ್ಕೊ, ಬರ್ತೀನಿ.
ಯಾವ ಹೆಣ್ಣಿಗೆ ತಾನೆ ತನ್ನ ತವ್ರ ಮನೆಗೆ ಹೋಗೋಕೆ ಇಷ್ಟ ಆಗೋದಿಲ್ಲ ಹೇಳಿ? ಆದರೆ ಪ್ರತಿಯೊಂದು ಹೆಣ್ಣು ಮದುವೆ ಆಗಿ ಎಲ್ಲಿಗೆ ಹೋದ್ರೂ ಅವಳು ಬೇರೆ ತವ್ರ ಮನೆಯೇ ಇರುತ್ತೆ. ಅದಕ್ಕೆ ಒಂದ್ಸಲ ಹೆಣ್ಣು ಮದುವೆ ಆಗಿ ಮನೆಯಿಂದ ಹೊರಗೆ ಬಂದ್ಮೇಲೆ ಅವಳು ಬರೀ ಮಗಳಾಗಿ ಉಳಿಯಲ್ಲ, ಒಬ್ಬ ಸೊಸೆಯಾಗಿ ಹೆಂಡತಿಯಾಗಿ ಯೋಚನೆ ಮಾಡ್ಬೇಕಾಗತ್ತೆ. ನಾನೊಬ್ಬ ಹೆಂಡತಿಯಾಗಿ ನನ್ನ ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರಿಗೆ ಅವಮಾನ ಆಗೋದು ನನಗೆ ಖಂಡಿತ ಇಷ್ಟ ಇಲ್ಲ, ಖಂಡಿತ ಇಷ್ಟ ಇಲ್ಲ. ಅದಕ್ಕೆ ಈ ವಿಷಯದಲ್ಲಿ ನಾನು ಸೋಲೋದಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಅಲ್ಲ ಲಕ್ಷ್ಮಿ, ನೀನ್ ಯಾರ ಹತ್ರನೋ ಅವಮಾನ ಪಡ್ಕೊಂಡಾಗೆ ಈ ತರ ಮಾತಾಡ್ತಾ ಇದೆಯಲ್ಲ. ಅವ್ರು ಬೇರೆ ಯಾರು ಅಲ್ಲ, ನಿಮ್ಮಪ್ಪ ನಿಮ್ಮ ಅಣ್ಣ. ಅವ್ರ ಹತ್ರ ನೀನ್ ಸೋಲೋದು ತಪ್ಪಿಲ್ಲ, ಅದು ಸೋಲು ಅಲ್ಲಮ್ಮ. ಪ್ರೀತಿಗೋಸ್ಕರ ನಾವ್ ಎಲ್ಲಿ ಸೋಲ್ತೀವೋ ಅಲ್ಲೇ ನಾವು ನಿಜವಾಗ್ಲೂ ಗೆಲ್ಲೋದು. ಲಕ್ಷ್ಮಿ, ಹೀಗ್ ನೀನ್ ಅವ್ರ ಹತ್ರ ಸೋಲ್ದೆ ಹೋದ್ರೆ ಜೀವನದಲ್ಲೇ ಸೋತ್ಬಿಡ್ತೀಯಮ್ಮ. ಯೋಚನೆ ಮಾಡು ಲಕ್ಷ್ಮಿ, ಅವ್ರಿಗೂ ಅವ್ರ ತಪ್ಪಿನ ಅರಿವಾಗಿದೆ. ನೀನ್ ಬೇಕು ಅಂತ ಅವರು ಹಂಬಲಿಸ್ತಾ ಇದ್ದಾರೆ. ನಿಮ್ ತಂದೆಗೂ ನಿನ್ನ ನೋಡ್ಬೇಕು ಅಂತ ಆಸೆ ಇದೆ, ಆದ್ರೆ ಅವ್ರ ಕೈಲಿ ಹೇಳ್ಕೊಳಕ್ ಆಗ್ತಿಲ್ಲ ಲಕ್ಷ್ಮಿ. ನಾನ್ ನಿನ್ನ ಅತ್ತಿಗೆ ಲಕ್ಷ್ಮಿ, ನನ್ನ ಮಾತಿಗೆ ನೀನ್ ಇಷ್ಟು ಬೆಲೆ ಕೊಡಲ್ವಾ? ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಅದಕ್ಕೆ. ನನಗೆ ತಾಯಿಗಿಂತ ಹೆಚ್ಚು ಪ್ರೀತಿನ ಕೊಟ್ಟು ತವ್ರ ಮನೆನ ಉಳಿಸ್ಕೊಟ್ಟಿದ್ದೀರಾ. ಹಾಗೆಲ್ಲ ಹೇಳ್ಬೇಡಿ. ಮತ್ತೆ ಈ ತಾಯಿ ಇಷ್ಟು ಕೇಳ್ಕೊಂಡ್ರು ಅವಳಿಗೂ ಇಲ್ಲ ಅಂತ ಹೇಳ್ತಿದ್ಯಲ್ಲ ನೀನು. ನಿನ್ನ ನಾನು ಯಾವತ್ತೂ ಕೆಟ್ಟದ್ ಬಯಸಿಲ್ಲ ಲಕ್ಷ್ಮಿ. ನಿನ್ ಜೀವನ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ನನ್ಗೇನು ಹೇಳ್ಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ನಿಮ್ ಪ್ರೀತಿ ಮಾತಿಂದ ನನ್ನನ್ನು ಕಟ್ಟಾಗ್ತಾ ಇದ್ದೀರಾ. ನೀನ್ ಹಾಗೆ ಅನ್ಕೋ, ನಿನ್ನ ಮನೆಗ್ ಬಾ, ಅದು ನಾಳೆನೆ. ಅದಕ್ಕೆ ನಾಳೆ ನಮ್ಮ ಅಳಿಯಂದ್ರ ಮನೆಗೆ ಹೋಗ್ಬೇಕು. ನೋಡು, ನೀನ್ ಅಲ್ಲಿಗೆ ಇನ್ನೊಂದಿನ ಹೋಗೋಂತೆ. ಒಳ್ಳೆ ಕೆಲ್ಸನ ಮುಂದಕ್ಕೆ ಹಾಕ್ಬಾರ್ದು. ನೀನ್ ನಾಳೆನೆ ನಮ್ಮ ಮನೆಗ್ ಬಾ. ನಾನ್ ನಿಮ್ಮ ಅತ್ತಿಗೆಯಾಗಿ ಕರಿತಾ ಇಲ್ಲ, ನಿನ್ ತಾಯಿಯಾಗಿ ಕರಿತಾ ಇದ್ದೀನಿ. ಬಾ. ಅದಕ್ಕೆ ನೀನ್ ಬರ್ಬೇಕು ಲಕ್ಷ್ಮಿ, ನನಗೆ ಮಾತು ಕೊಡು. ಆಯ್ತು, ಅದಕ್ಕೆ ಬರ್ತೀನಿ. लक्ष्मी निवासा